ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಪಾಲಕ್ ವೆಜ್ ಕೈಮಾನ ಹೆಂಗೆ ಮಾಡೋದಂತ ನೋಡೋಣ. ಇದು ಭಾಳ ಟೇಸ್ಟಾಗಿರುತ್ತೆ. ಆಮೇಲೆ ಪಾಲಕ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾವು ಆವಾಗವಾಗ ಈ ಥರ ಸೊಪ್ಪುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಅಡುಗೆಗಳನ್ನ ಮಾಡಿ ಉಪಯೋಗಿಸ್ಕೊಳ್ಳೋಣ. ಈಗ ಅದನ್ನು ಹೆಂಗೆ ಮಾಡೋದು ಮತ್ತು ಈಗ ಈ ಥರ ಪಾಲಕ್ ವೆಜ್ ಕೈಮಾ ನಾನ್ ವೆಜ್ ಇಷ್ಟಪಡೋರು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಟೇಸ್ಟು ಭಾಳ ಸೂಪರಾಗಿರ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ಮೊದಲು ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿನಿ. ಅದ್ರ ಜೊತೆ ಒಂದೆರಡು ಟೊಮಾಟೊ ಹೆಚ್ಚಿಟ್ಕೊಂಡಿನಿ, ಹಸಿ ಕೊಬ್ಬರಿ ಸ್ವಲ್ಪ, ಬೆಳ್ಳುಳ್ಳಿ, ಶುಂಠಿ, ಅರಿಶಿಣ ಪುಡಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದೆರಡು ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿನಿ. ಅದ್ರ ಜೊತೆ ಉಪ್ಪು, ಗರಂ ಮಸಾಲ, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನಿ ನಾನು. ಈಗ ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಈ ಪಾಲಕ್ ಸೊಪ್ಪನ್ನು ಚಲೋತ್ನಾಗ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೋಬೇಕು. ಯಾಕಂದರೆ ಪಾಲಕ್ ಸೊಪ್ಪಲ್ಲಿ ಭಾಳ ನೀರಿರುತ್ತೆ. ನಾವು ಉಂಡೆಗಳು ಕಟ್ಟುವಾಗ ಹಿಟ್ಟು ಜಾಸ್ತಿ ತೊಗೊಳುತ್ತೆ. ಸ್ವಲ್ಪ ನೀರು ತೆಗೆದ್ರೆ ಹಿಟ್ಟು ಸ್ವಲ್ಪ ಕಡಿಮೆ ತೊಗೊಳುತ್ತೆ. ಈಗ ಮಿಕ್ಸಿಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರೋಣ. ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಕೊತ್ತಂಬರಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ, ಅದ್ರ ಜೊತೆ ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ ಮತ್ತು ಎರಡು ಲವಂಗನ ಹಾಕ್ಕೊಂಡಿನಿ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1.5 ಇಂಚಷ್ಟು ಶುಂಠಿನ ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಟೊಮಾಟೊ ಹಾಕಿಲ್ಲ. ಈಗ ಇಷ್ಟೇ ಪೇಸ್ಟ್ ಮಾಡಿಕೊಂಡು ಅದರೊಳಗೆ 1-2 ಸ್ಪೂನಷ್ಟು ನಾವು ಕೈಮಾ ಉಂಡೆಗಳಿಗೆ ಕಟ್ಟೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಮಸಾಲೆನ ತೊಗೊಂಬಿಡೋಣ. ಸ್ವಲ್ಪ ಜಾಸ್ತಿ ಇದ್ದರೆ 3 ಸ್ಪೂನ್ ತೊಗೊಳ್ರಿ. ಒಂದು ಕಟ್ಟಿದ್ರೆ ಸಾಕು, 2 ಸ್ಪೂನಷ್ಟು ತೊಗೊಂಡು ಈಗ ಮಸಾಲೆಗೆ ನಾವು ಟೊಮಾಟೊನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಟೊಮಾಟೊ ಏನು ಬೇರೆ ಮಿಕ್ಸಿ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ಬೇರೆ ಮಾಡಿಕೊಂಡ್ರೆ ಅಷ್ಟೇ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ನೋಡಿರಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಜೀರಿಗೆ ಎಲ್ಲ ಸ್ವಲ್ಪ ಚಲೋ ಹೊತ್ನಾಗ ಚಟಪಟ ಅಂತ ಸಿಡಿಲಿ. ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಮಸಾಲೆ ರುಬ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಬಿಡೋಣ. ಈ ಗ್ರೇವಿ ಮಾಡೋ ಮುಂದೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ, ಅಂದರೆ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ. ಈಗೆಲ್ಲನೂ ನಾವು ಚಲೋತ್ನಾಗ ಎಣ್ಣೆ ಒಳಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಒಂದು 2 ನಿಮಿಷ ಆದ ನಂತರ ಮತ್ತೆ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ಯಾಕಂದ್ರೆ ತಳ ಹಿಡಿದು ಬಿಡುತ್ತೆ. ಕೊಬ್ಬರಿ ಎಲ್ಲ ಕೆಳಗಡೆ ಬಾಣಲಿಗೆ ತಳ ಹಿಡ್ಕೊತೈತಿ. ಅದಕ್ಕೋಸ್ಕರ ಮತ್ತೆ 1-2 ಸರಿ ನಾವು ಚಲೋತ್ನಾಗ ಕೈ ಆಡಿಸ್ಕೊಂಡು ಆನಂತರ ಮತ್ತೆ ಮುಚ್ಚಿಟ್ಕೋಬೇಕಾಗತ್ತೆ. ಇದನ್ನು ಮೊದಲೇ ನಾವು ಹೈ ಫ್ಲೇಮಲ್ಲಿ ಎಲ್ಲ ಕೈ ಆಡಿಸ್ಕೊಂಡು ಮುಚ್ಚಿಟ್ಟಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಮುಚ್ಚಿಟ್ಕೋಬೇಕಾಗತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಚಲೋ ಹೊತ್ನಾಗ ಕೈ ಆಡಿಸ್ಕೊಳ್ಳೋಣ. ಯಾಕಂದರೆ ನಾವು ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲ ಹಸಿದ ಹಾಕಿವಿ. ಉಳ್ಳಾಗಡ್ಡಿ ಹುರಿದು ಈ ಥರ ಮಸಾಲೆ ಮಾಡಿ ಹಾಕಿದ್ರೆ ಸ್ವಲ್ಪ ಜಲ್ದಿ ನಾವು ತೊಗೋಬೇಕು. ಇಲ್ಲಾಂದರೆ ಇದು ಹಸಿ ಹಾಕಿದರೆ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಚಲೋ ಹೊತ್ನಾಗ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಆನಂತರ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಆನಂತರ ಧನಿಯಾ ಪೌಡ್ರ್ ಸ್ವಲ್ಪ, ಒಂಚೂರು ಅರಿಶಿಣ ಪುಡಿ, ಇಷ್ಟೆಲ್ಲ ಹಾಕಿ ನಾವು ಕೈ ಆಡಿಸ್ಕೊಳ್ಳೋಣ. ಈಗೆಲ್ಲ ಪೌಡ್ರುಗಳು ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚಲೋ ಹೊತ್ನಾಗ ಬೆರೀಲಿ. ಅಲ್ಲಿವರೆಗೂ ನಿಧಾನಕ್ಕೆ ನಾವು ಕೈ ಆಡಿಸ್ಕೊಳ್ಳೋಣ. ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಳ್ಳೋದು ವಿಡಿಯೋ ಸ್ಕಿಪ್ ಆಗೈತಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಯಾಕಂದರೆ ಸೊಪ್ಪಿಗೂ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಈಗ ಉಂಡೆಗಳನ್ನು ಮಾಡುವಾಗೂ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಿ. ಈಗ ಅದಕ್ಕೆ ನಿಮ್ಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಉಪ್ಪು ಹಾಕ್ಕೊಂಡು ಈಗ ಅದರಲ್ಲಿರೋ ನೀರೆಲ್ಲ ತಗೊಂಬಿಡೋಣ. ಸೊಪ್ಪಲ್ಲಿರೋ ನೀರೆಲ್ಲ ತೆಗೆದು ಆನಂತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, 1-2 ಸ್ಪೂನ್ ಎತ್ತಿಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಬಿಡೋಣ. ಈಗ ಧನಿಯಾ ಪೌಡ್ರ್ ಸ್ವಲ್ಪ, ಒಂಚೂರೇ ಚೂರು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪಲ್ಲೇ ಕೈ ಆಡಿಸ್ಕೊಂಡು ಇಟ್ಕೊಂಡಿದ್ವಿ ನಾವು, ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಈಗ ನಾವು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ಕೊತೀವಲ್ಲ, ಅದೇ ಹಸಿ ಕಡಲೆಬೇಳೆ ಹಿಟ್ಟು, ಅದನ್ನು ಹಾಕಿ ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ 1 ಬೌಲಷ್ಟು ಹೋಗುತ್ತೆ. ಮೊದಲು ಸ್ವಲ್ಪ ಹಾಕಿ ಕಲಿಸ್ಕೊಳ್ರಿ. ಯಾಕಂದರೆ ಭಾಳ ಗಟ್ಟಿ ಆದ್ರೂ ಕೈಮಾ ಉಂಡೆಗಳು ಗಟ್ಟಿ ಬಂದುಬಿಡ್ತಾವೆ. ಆಮೇಲೆ ತಿನ್ನುವಾಗ ಸ್ವಲ್ಪ ಮೆತ್ತಗಿದ್ರೇ ಅದು ಸ್ವಲ್ಪ ಟೇಸ್ಟ್ ಅನಿಸುತ್ತೆ ತಿನ್ನುವಾಗ. ಇಲ್ಲ ಕಡಿದು ತಿನ್ನಬೇಕಾಗತ್ತೆ, ಅಷ್ಟು ಗಟ್ಟಿ ಆಗಿಬಿಡ್ತಾವೆ. ಸ್ವಲ್ಪ ಹಿಟ್ಟು ನೋಡಿ ಹಾಕ್ಕೊಳ್ರಿ. ಈಗ ಇಷ್ಟು ಹಾಕ್ಕೊಂಡು ನಾನು ಹಿಟ್ಟು
ನಾವು ಸೊಪ್ಪು ಎಷ್ಟು ತೊಗೊತೀವೋ ಅದ್ರ ಮೇಲೆ ನಾವು ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಕಲಿಸ್ಕೊಂಡಾಗ ಮೆತ್ತಗೆ ಇರಬೇಕು, ಭಾಳ ಗಟ್ಟಿ ಬರಬಾರ್ದು. ಈಗ ನೋಡಿರಿ ಇಷ್ಟು ಮೆತ್ತಗೈತೆ. ಈಗ ಕಲಸಿಟ್ಕೊಂಡ್ಬಿಡೋಣ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಳೋಣ. ಉಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ನೋಡಿ ಕಟ್ಕೊಳ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಉಂಡೆನ ಕಟ್ಕೊಳ್ರಿ. ತಿನ್ನುವಾಗ ಅವು ಇನ್ನೂ ಟೇಸ್ಟ್ ಬರ್ತಾವೆ. ನಾವು ಇಷ್ಟು ಉಂಡೆ ಕಟ್ಟಿದ್ರೆ ನಾವು ಕಟ್ ಮಾಡಿಕೊಂಡು 2-3 ಕಟ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಇನ್ನೂ ಬೇಕಾದರೆ ಸಣ್ಣ ಕಟ್ಕೊಳ್ರಿ, ಇಲ್ಲ ಇಷ್ಟ ಕಟ್ಕೊಂಡ್ರೂ ಪರವಾಗಿಲ್ಲ. ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡು ಈಗ ಈ ಕಡೆ ಮಸಾಲೆ ಏನಾಗೈತೆ ನೋಡೋಣ ಬರ್ರಿ. ಈಗೆಲ್ಲ ಇನ್ನೂ ಚಲೋ ಹೊತ್ನಾಗ ಫ್ರೈ ಆಗೈತಿ. ಈಗ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾನು ಬಳಸ್ಕೊಳಕತ್ತೀನಿ. ನೀವು ಈ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ರಿ. ನಿಮಗೆ ಎಷ್ಟು ತಿಳಿ ಬೇಕೋ ಎಷ್ಟು ಗಟ್ಟಿ ಬೇಕೋ ಅವಾಗ ನೋಡಿ ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ. ಇವಾಗ ಸ್ವಲ್ಪ ಉಪ್ಪು, ಮುಂಚೆ ಉಪ್ಪು ಹಾಕಿಲ್ಲ ಅಂದರೆ ಇವಾಗ ಉಪ್ಪು ಟೇಸ್ಟ್ ನೋಡ್ಕೊಳ್ರಿ. ಉಪ್ಪು ಟೇಸ್ಟ್ ನೋಡಿಕೊಂಡು ಇವಾಗ ಇನ್ನೂ ಬೇಕಾದ್ರೆ ನೀವು ಒಂಚೂರು ಹಾಕ್ಕೋಬೋದು. ಆನಂತರ ಈಗ ಅದನ್ನು ಕುದಿಯೋಕೆ ಇಟ್ಕೊತೀವಲ್ಲ, ಆವಾಗ ಒಂದು ತಟ್ಟೆ ಇಟ್ಟು ಅದಕ್ಕೆ ನಾವು ಈ ಉಂಡೆಗಳನ್ನು ಬೇಯಕ್ಕೆ ಇಟ್ಕೊಳ್ಳೋಣ. ಇಲ್ಲ ಸಪ್ರೇಟಾಗಿ ಬೇಯಿಸ್ಕೋಬೇಕಂದ್ರೆ ನಾವು ಸ್ಟ್ಯಾಂಡಲ್ಲಿ ಬೇಯಿಸ್ಕೋಬೋದು. ಇಲ್ಲ ಇಡ್ಲಿ ತಟ್ಟೆಯಲ್ಲೂ ನಾವು ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲೂ ಕೂಡ ನಾವು ಇವನ್ನ ಬೇಯಿಸಿ ಅದಕ್ಕೆ ಹಾಕೋಬೋದು. ಇವಾಗ ಇದು ಕುದಿಯೋಕೆ ಇಟ್ಕೊಂಡಿರ್ತೀವಲ್ಲ, ಅದೇ ಉಗಿಗೆ ನಮ್ಗೆ ಕುದ್ಬಿಡ್ತಾವೆ ಇವೆಲ್ಲ ಕೈಮಾ ಉಂಡೆಗಳು. ಈಗ ಆ ಥರ ಕುದಿಯೋಕ್ಕಿಟ್ಟು ಮೇಲೆ ಮುಚ್ಚಿಬಿಡ್ಬೇಕು. ಒಂದು 5-7 ನಿಮಿಷ ಆಗ್ಬೋದು. ಆವಾಗ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಿ. ಕೆಳಗಡೆ ಮಸಾಲನೂ ಕುದೀತಿರುತ್ತೆ, ಮೇಲೆ ಉಂಡೆಗಳೂ ಎಲ್ಲ ಬೆಂದ್ಬಿಡ್ತಾವೆ. ನೋಡಿರಿ ಎಷ್ಟು ಗಟ್ಟಿ ಬಂದಾವಂತ. ಈಗೆಲ್ಲ ತೆಗೆದು ನಾವು ಆ ಗ್ರೇವಿಗೆ ಹಾಕೊಂಡ್ಬಿಡೋಣ. ಗ್ರೇವಿನೂ ಚಲೋ ಹೊತ್ನಾಗ ಕುದ್ದೈತಿ. ಇವಾಗ ನೋಡಿರಿ ಎಣ್ಣೆ ಎಲ್ಲ ಬಿಟ್ಟೈತೆ ಮೇಲೆ. ಈ ಥರ ಕುದ್ದಾಗ ನಾವು ಕೈಮಾ ಉಂಡೆಗಳನ್ನು ಹಾಕೊಂಡ್ಬಿಡೋಣ. ಈ ಥರ ಮಾಡಿ ನಾವು ಚಪಾತಿ, ಪರೋಟ, ದೋಸೆ ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕೆ ಬಹಳ ರುಚಿ ಇರ್ತೈತಿ. ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಈಗೆಲ್ಲನೂ ಚಲೋ ಹೊತ್ನಾಗ ಕೈ ಆಡಿಸ್ಕೊಂಡ್ಬಿಡೋಣ. ಈಗ ನಮಗೆಲ್ಲ ಬೇಯೋವರೆಗೂ ಒಂದು 5 ನಿಮಿಷ ಆಗುತ್ತೆ. ಕೈಮಾ ಉಂಡೆಗಳೆಲ್ಲ ಮಸಾಲೆ ಜೊತೆ ಚಲೋ ಹೊತ್ನಾಗ ಕುದೀಲಿ. ಈ ಥರ ಕುದ್ದಾದ್ಮೇಲೆ ನಾವು ಇನ್ನೊಂದು ಸರಿ ಚಲೋ ಹೊತ್ನಾಗ ಕೈ ಆಡಿಸ್ಕೊಂಡ್ಬಿಡೋಣ. ಈಗ ನೋಡ್ರಿ ಎಷ್ಟು ಸೂಪರಾಗಿ ಬಂದೈತೆ ಅಂತ. ಮನೆಯೆಲ್ಲ ಘಮ ಅಂತ ಪರಿಮಳ ಬರ್ತೈತಿ. ನಾನ್ ವೆಜ್ ಇಷ್ಟಪಡೋರಂತೂ ಈ ಥರ ನೀವು ವೆಜ್ ಕೈಮಾ ಉಂಡೆಗಳನ್ನು ಮಾಡಿ ತಿನ್ನಿರಿ, ಬಹಳ ಇಷ್ಟಪಟ್ಟು ತಿಂತೀರ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸ್ಕೊಂಡ್ಬಿಡೋಣ. ಈಗ ನಮ್ಗೆ ಸೂಪರಾಗಿ ಪಾಲಕ್ ಸೊಪ್ಪಿಂದ ತಯಾರಿಸಿರುವಂಥ ವೆಜ್ ಕೈಮಾ ರೆಸಿಪಿ ರೆಡಿ ಆಯಿತು. ನೋಡಿರಿ ಈಗ ಎಷ್ಟು ಸೂಪರಾಗಿ ಬಂದೈತೆ ಅಂತ. ನೀವು ಈ ಥರ ಒಂದು ಸರಿ ಮಾಡಿರಿ, ಬಹಳ ಇಷ್ಟಪಟ್ಟು ತಿಂತೀರ. ಈಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಶ್ರಾವಣ ಮಾಸ, ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿಂದೇ ಇರೋರು ಈ ಥರ ವೆಜ್ಜಲ್ಲಿ ಮಾಡ್ಬೋದು. ನೋಡಿರಿ ಎಷ್ಟು ಸೂಪರಾಗಿ ಬಂದೈತಂತ. ನೀವು ಈ ಥರ ಒಂದು ಸರಿ ವೆಜ್ ಕೈಮಾ ರೆಸಿಪಿನ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.